ಅಮೃತ ಮಹೋತ್ಸವದ ಸಹಾಯಕ್ಕೆ ಮತ್ತು ನೆರವಿಗೆ ನಿಂತಿರುವಂಥ ಮೋನಿಕಾ ಅವ್ರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ವಿಷ್ಣುವರ್ಧನ್ ಸರ್ ಅಂದರೆ ಮೊದಲಿಗೆ ಯಾಕೆ ಇಷ್ಟ ನಿಮಗೆ? ನಾನು ಚಿಕ್ಕ ವಯಸ್ಸಿಂದ ಅವ್ರ ಫ್ಯಾನು. ಸೊ ತೆರೆ ಹಿಂದೆ ಅವ್ರು ಹೇಗೆ ಅನ್ನೋದು ತುಂಬ ನಮಗೆ ಕತೆಗಳು ಇವಾಗ ಕೇಳಕ್ಕೆ ಸಿಗ್ತಾ ಇದೆ. ಸೊ ತೆರೆ ಮುಂದೆ ನಾವು ನೋಡೋ ಹೀರೋ ಎಷ್ಟು ಒಳ್ಳೆಯವರು ವಿಷ್ಣುವರ್ಧನ್ ಸರು, ತೆರೆ ಹಿಂದೆನೂ ಅಷ್ಟೇ ಅಮೇಝಿಂಗ್ ಪರ್ಸನ್ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಾವು ಆರ್ಗನೈಸರ್ಸ್ ಆಗಿ ಒಂದು ಪ್ರೋಗ್ರಾಮಲ್ಲಿ ಒಂದು ಥೀಮಿಂದ ಆಗಲಿ, ಕೆಲವೊಂದು ಮಾತಾಡ್ತಾ ಇರ್ಬೇಕಾರೆ ಸ್ಟೇಜ್ ಸೆಟಪ್ ಬಗ್ಗೆ ಮಾಡಬೇಕಾರೆ, ಈವೆಂಟ್ಸ್ ಬಗ್ಗೆ ಮಾತಾಡ್ಬೇಕಾರೆ ಒಂದೊಂದು ಸಂದರ್ಭ ವಿಷ್ಣು ಸರು ಅವ್ರ ಕೊಲೀಗ್ಸ್ ಜೊತೆ ಶೇರ್ ಮಾಡಿದ್ದು, ಅವ್ರ ಐಡಿಯಲ್ಸ್ ಆಗಲಿ, ಅವ್ರು ಇದ್ದಿದ್ದ ವ್ಯಕ್ತಿತ್ವ ಆಗಲಿ ತುಂಬ ಇಂಪ್ರೆಸಿವ್ ಅನಿಸುತ್ತೆ. ಅವ್ರದ್ದಿಷ್ಟು ಮ್ಯಾಸಿವ್ ಫ್ಯಾನ್ ಬೇಸ್ ನೋಡಿದ್ರೆ ಇದೇ ಒಂದು ಉದಾಹರಣೆ. ಯುನೋ ಇಷ್ಟು ಅಮೇಝಿಂಗ್ ಪರ್ಸ್ನಾಲಿಟಿ ಅಂತ ಇದರಿಂದನೇ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಅ ಫಾರ್ಚೂನ್ ನಮಗೂ ಇಂಥ ಒಂದು ಅಮೇಝಿಂಗ್ ವ್ಯಕ್ತಿ ಅವ್ರದ್ದು 75th ಅಮೃತ ಮಹೋತ್ಸವ ಮಾಡ್ತಾ ಇರೋದು. ಸೆಪ್ಟೆಂಬರ್ 27 ಅಂತ ಡೇಟ್ ಅನೌನ್ಸ್ ಮಾಡಿದ್ದು ವೀರಕಪುತ್ರ ಅವರು, ಶ್ರೀನಿವಾಸ್ ಸರು. ಸೊ ಏನು ಇವೆಂಟ್ಸ್ ಇದೆ, ಏನು ಬ್ಲೂ ಪ್ರಿಂಟ್ ಏನು ಪ್ರೋಗ್ರಾಮ್? ಸೊ ಡೀಟೇಲ್ಡ್ ಬ್ಲೂ ಪ್ರಿಂಟ್ ಬಂದು ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಸೆಪ್ಟೆಂಬರ್ 6ಕ್ಕೆ ಇಟ್ಕೊತೀವಿ. ಆವತ್ತು ನಾವು ವ್ಯಕ್ತಪಡಿಸ್ತೀವಿ. ಆ್ಯಸ್ ಆಫ್ ನಾವು ನಂದಿಲಿಂಗ್ ಗ್ರೌಂಡ್ಸಲ್ಲಿ ಆಗುತ್ತೆ 27ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಅದು ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿವರೆಗೂ ಕಂಪ್ಲೀಟ್ಲಿ ನಾವು ಮೀಡಿಯಾ ಫೀಲ್ಡಿಂದ ಪ್ರತಿಯೊಬ್ಬರೂ ಕರೆಸಿ ಒಂದೊಂದು ಪ್ರೋಗ್ರಾಮ್ ನಾವು ಅಲ್ಲಿ ಆರ್ಗನೈಸ್ ಮಾಡಿಸ್ತೀವಿ. ಸೊ ಎಲ್ಲ ಫ್ಯಾನ್ಸ್ಗೂ ಖುಷಿ ಆಗಬೇಕು ಆ್ಯಂಡ್ ವಿಷ್ಣು ಸರ್ದು ಎಲ್ಲ ಮೂವೀಸೂ ನಾವು ಕವರ್ ಮಾಡಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿರೋದು. ಸೊ ಅಮೃತ ಮಹೋತ್ಸವಕ್ಕೆ ಬೇರೆ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳೆಲ್ಲ ಯಾರ್ಯಾರು ಬರ್ತಾರೆ? ಇಲ್ಲಿವರೆಗೂ ಯಾರ ಜೊತೆ ಮಾತಾಡಿದ್ದೀರ ನೀವು? ಸ್ಯಾಂಡಲ್ವುಡ್ ಸ್ಟಾರ್ಸ್ ಅಂದರೆ ಸರೂ ನಿಮ್ಮ ಮುಂದೆ ಹೇಳಿದರು, ಫಿಲ್ಮ್ ಚೇಂಬರಿಂದ ಆಗಲಿ, ನಮ್ಗೆ ಆಥರೈಸೇಷನ್ ಲೆಟರ್ ತೊಗೊಳ್ಳೋದ್ರಿಂದ ಆಗಲಿ ನಾವು ಪ್ರತಿಯೊಂದೂ ಫಾಲೋ ಮಾಡಿ ಪ್ರತಿಯೊಬ್ಬರೂ ನಾವು ಕರಿತೀವಿ. ಸೊ ಇಂಥವ್ರು ಅಂಥವ್ರು ಅಂತ ಎಲ್ಲ ನಾವು ಪ್ರತಿಯೊಬ್ಬರೂ ಕರಿತೀವಿ ಇದಕ್ಕೆ. ಮೇಡಮ್, ಅಮೃತ ಮಹೋತ್ಸವ ವಿಷ್ಣುವರ್ಧನ್ ಸರ್ ಅಮೃತ ಮಹೋತ್ಸವ ಅಂದರೆ ದೊಡ್ಡ ಸ್ಟಾರ್ಸ್ ಬೇಸ್ ಬರ್ತಾರೆ. ಸೊ ಬಜೆಟ್ ಏನು ಪ್ಲ್ಯಾನ್ ಇದೆ? ಬಜೆಟ್ ವೈಸ್ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಕೆಲವೊಂದನ್ನ ನಾವು ಬಾರ್ಟರ್ ಡೀಲಲ್ಲಿ ಮಾಡ್ತಾಯಿದ್ದೀವಿ. ಇಟ್ ಕ್ಯಾನ್ ಬಿ ಫುಡ್ ಆ್ಯಂಡ್ ಮೈನರ್ ಥಿಂಗ್ಸ್. ಅದು ವೀರಕಪುತ್ರ ಸರು ಹೇಳಿದರು. ನೆಕ್ಸ್ಟ್ ಪತ್ರಿಕಾಗೋಷ್ಠಿಲಿ ಅದನ್ನು ಕೂಡ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿಕೊಂಡು ತಮ್ಮ ಮುಂದೆ ಎಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ಆ್ಯಸ್ ಆಫ್ ದಿಸ್ ಪಾಯಿಂಟ್ ಅರೌಂಡ್ 1.5 CR ಅಷ್ಟು ನಾವು ಎಸ್ಟಿಮೇಟ್ ಮಾಡ್ಕೊಂಡಿದ್ದೀವಿ. ಫಸ್ಟು ಮೇಡಮ್, ವೀರಕಪುತ್ರ ಸರ್ ಈ ಥರ ವಿಷ್ಣುವರ್ಧನ್ ಅಮೃತ ಮಹೋತ್ಸವ ಅಂತ ಫಸ್ಟು ಪ್ರಪೋಸಲ್ ಇಟ್ಟಾಗ ನಿಮ್ಗೆ ಏನು ಫೀಲ್ ಆಯಿತು? ಫಸ್ಟ್ ಮಾಡಿದಾಗ ನಮಗೂ ಒಂದು ಓಕೆ ವಿಷ್ಣುವರ್ಧನ್ ಸರ್ ಗೊತ್ತಿದ್ದಾರೆ, ಓಕೆ ಇವರು ಒಂದು ಸೆಲಿಬ್ರಿಟಿದು ಮಾಡೋಣ ಅಂತ ಇತ್ತು. ಬಿಟ್ಟರೆ ಅವ್ರಿಗೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಏನಕ್ಕಿದೆ ಅನ್ನೋದು ಅಷ್ಟು ಬೇಸಿಕ್ ಗೊತ್ತಿರುತ್ತೆ, ಅಷ್ಟು ಡೀಟೇಲಾಗಿ ಗೊತ್ತಿರಲ್ಲ. ಬಟ್ ನಾವು ಒಂದು ಈವೆಂಟ್ ಆರ್ಗನೈಸರ್ ಅಂತ ಹೇಳಿದಾಗ ಅವರು ಯಾವ ಪ್ರೀತಿಯಿಂದ ಇಟ್ಕೊಂಡು ಮಾಡ್ತಾಯಿದ್ದಾರೆ, ಅವರಲ್ಲಿರೋ ಗೌರವ ಏನು, ಯಾವ್ಯಾವ ಲೈಫಲ್ಲಿ ಯಾವ್ಯಾವ ಥರ ಅವ್ರ ಐಡಿಯಲ್ಸ್ ಯೂಸ್ ಮಾಡೋದಾಗಲಿ, ಅಥವಾ ವಿಷ್ಣುವರ್ಧನ್ ಅನ್ನೋ ವ್ಯಕ್ತಿತ್ವ ಅಲೋನ್ ಎಷ್ಟು ಪವರ್ಫುಲ್ಲು, ತೆರೆ ಮುಂದೆ ತೆರೆ ಹಿಂದೆ ಒಂದೇ ಪರ್ಸ್ನಾಲಿಟಿ ಅನ್ನೋದು ಆರ್ಗನೈಸ್ ಮಾಡ್ತಾ ಇವಾಗ ಕತೆಗಳು ಕೇಳಿ ಗೊತ್ತಾಗ್ತಾ ಇದೆ. ಸೊ ಇಟ್ ಈಸ್ ನಾಟ್ ಮಿಯರ್ಲಿ ವಿಷ್ಣುವರ್ಧನ್, ಈಸ್ ಆ್ಯನ್ ಅಮೇಝಿಂಗ್ ಪರ್ಸನ್. ಸೊ ವಿಷ್ಣುವರ್ಧನ್ ಸರ್ ಅವರ ಮೋಸ್ಟ್ ಫೇವ್ರೆಟ್ ಸಿನಿಮಾ ಯಾವ್ದು ನಿಮಗೆ? ನನಗೆ ಮೋಸ್ಟ್ ಫೇವ್ರೆಟ್ ಆ್ಯಕ್ಚುಲಿ ಮುತ್ತಿನ ಹಾರ, ಅವ್ರದ್ದು ಮೋಸ್ಟ್ ಫೇವ್ರೆಟ್ ಮೂವಿ. Amazing combination and the director himself was here, so that's my favorite movie. ಅಂದರೆ ಅದೊಂದೇ ಮೋಸ್ಟ್ ಫೇವ್ರೆಟ್ ಅನ್ನಲ್ಲ, ಮೋಸ್ಟ್ ಆಫ್ ಹಿಸ್ ಮೂವೀಸ್ ಆರ್ ಮೈ ಫೇವ್ರೆಟ್. ಅದೇ ಪ್ರಾಬ್ಲಮ್, ಇದು ಅಂತ ಫೇವ್ರೆಟ್ ಪಿಕ್ ಮಾಡೋದಕ್ಕಾಗಲ್ಲ. ಹಿ ಹ್ಯಾಸ್ ಅ ಲಾಟ್ ಆಫ್ ಮೂವೀಸ್. ವಿಷ್ಣುವರ್ಧನ್ ಸರ್ದು ಫಿಲಮ್ಗಳಲ್ಲಿ ಫೇವ್ರೆಟ್ ಸಾಂಗ್ ಮೇಡಮ್? ಅಗೇನ್ ನಾಗರ ಹಾವು ಸಾಂಗ್ಸ್ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ. ಸೊ ಬಾರೆ ಬಾರೆ ತುಂಬ ಬ್ಯೂಟಿಫುಲ್ ಸಾಂಗ್, ಅದು ನನ್ನ ಫೇವ್ರೆಟ್ ಸಾಂಗ್. ಸೊ ಅಮೃತ ಮಹೋತ್ಸವ ಸಕ್ಸಸ್ ಆಗಲಿ, ಫ್ಯಾನ್ಸ್ಗಳಿಗೆ ಒಂದು ಫ್ಯಾನ್ ಫೆಸ್ಟ್ ಥರ ಆಗಲಿ ಅಂತೇಳಿ ಹಾರೈಸ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎಲ್ಲರಿಗೂ ನಾನು ಇದನ್ನೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಫ್ಯಾನ್ಸ್ ಆಗಲಿ ಪ್ರತಿಯೊಬ್ಬರು ಆಗಲಿ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಒಳ್ಳೆ ಥರದಲ್ಲೇ ಪ್ರೋಗ್ರಾಮ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ. ವೀರಕಪುತ್ರ ಸರ್ ಆಗಲಿ, ಸಿದ್ದರಾಜು ಅವರಾಗಲಿ, ಆಮೇಲೆ ಎಲ್ಲ ಮಾಧ್ಯಮ ವರ್ಗದಿಂದನೂ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಯು ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್. ಸೊ ಪ್ಲೀಸ್ ಬನ್ನಿ ಸೆಪ್ಟೆಂಬರ್ 27. ಥ್ಯಾಂಕ್ ಯು.